ರಾಕ್ಷಸರಂತೆ ಕಾಣುವ ಈ ಇಬ್ಬರು ದೇವರು ಯಾರು? ಹಿಂದೆ ಬ್ರಹ್ಮ ಮಾನಸ ಪುತ್ರರು ಶ್ರೀಹರಿಯ ದರ್ಶನಕ್ಕಾಗಿ ವೈಕುಂಠಕ್ಕೆ ಬರ್ತಾರೆ. ವೈಕುಂಠದ ದ್ವಾರಪಾಲಕರಾಗಿದ್ದ ಜಯ ವಿಜಯರು ಅವರನ್ನ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದೇ ಇಲ್ಲ. ಇದರಿಂದ ಕೋಪಗೊಂಡ ಬ್ರಹ್ಮ ಮಾನಸ ಪುತ್ರರು ನಮಗೆ ಅಪಮಾನ ಮಾಡಿದ್ದೀರಾ ಅಂತ ಜಯ ವಿಜಯರಿಗೆ ನೀವು ಮನುಷ್ಯರಾಗಿ ಭೂಮಿಯ ಮೇಲೆ ಹುಟ್ಟಿ ಅನ್ನೋ ಶಾಪವನ್ನ ಕೊಟ್ಬಿಡ್ತಾರೆ. ಶಾಪ ಕೊಟ್ಟಿದ ತಕ್ಷಣ ವೈಕುಂಠದ ದ್ವಾರ ತೆರೆಯುತ್ತೆ. ಶ್ರೀಹರಿ ಬ್ರಹ್ಮ ಮಾನಸ ಪುತ್ರರಿಗೆ ದರ್ಶನವನ್ನ ಕೊಡ್ತಾರೆ. ಜಯ ವಿಜಯರು ಪಶ್ಚಾತ್ತಾಪದಿಂದ ನಮಗೆ ಶಾಪ ವಿಮೋಚನೆ ಮಾಡಿ ಪ್ರಭು ಅಂತ ಬೇಡ್ಕೊಂತಾರೆ. ಅದಕ್ಕೆ ಶ್ರೀಹರಿ ಕೊಟ್ಟ ಶಾಪವನ್ನ ಹಿಂತಿರುಗಿಸಲು ಸಾಧ್ಯವಿಲ್ಲ. ನಿಮಗೆ 2 ದಾರಿಯನ್ನ ನಾನು ಕೊಡ್ತೀನಿ. ಭೂಮಿಯ ಮೇಲೆ ನನ್ನ ಭಕ್ತರಾಗಿ 7 ಜನ್ಮಗಳನ್ನ ಕಳೆದು ವೈಕುಂಠಕ್ಕೆ ಮರಳ್ತೀರಾ, ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮವನ್ನ ಹೊತ್ತು ನನ್ನ ಸಾನ್ನಿಧ್ಯಕ್ಕೆ ಸೇರ್ಕೊಂತೀರಾ ಅಂತ ಕೇಳ್ತಾರೆ. ಅದಕ್ಕೆ ಜಯ ವಿಜಯರು 7 ಜನ್ಮ ನಿಮ್ಮನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಪ್ರಭು. ಶತ್ರುಗಳಾದ್ರೂ ಪರವಾಗಿಲ್ಲ, 3 ಜನ್ಮದಲ್ಲಿ ನಿಮ್ಮನ್ನ ಸೇರ್ತೇವೆ ಅನ್ನೋ ದಾರಿಯನ್ನ ಹಿಡಿತಾರೆ. ಶ್ರೀಮನ್ನಾರಾಯಣನ ಶತ್ರುಗಳಾಗಿ ಜಯ ವಿಜಯರು 3 ರಾಕ್ಷಸ ಜನ್ಮವನ್ನ ತಾಳ್ತಾರೆ. ಶ್ರೀಹರಿಯು ಅವತಾರಗಳನ್ನ ತಾಳಿ ಆ ರಾಕ್ಷಸರ ಸಂಹಾರವನ್ನ ಮಾಡ್ತಾರೆ. ಶಾಪ ವಿಮೋಚನೆ ಆದ ನಂತರ ಜಯ ವಿಜಯರು ಮಹಾವಿಷ್ಣುವಲ್ಲಿ ಒಂದು ಬೇಡಿಕೆಯನ್ನ ಇಡ್ತಾರೆ. ಭೂಮಿಯ ಮೇಲೆ ಎಲ್ಲರೂ ನಮ್ಮನ್ನ ರಾಕ್ಷಸರು ಅಂತ ದ್ವೇಷ ಮಾಡ್ತಿದ್ದಾರೆ, ನಾವು ನಿಮ್ಮ ಶತ್ರುಗಳಾಗಿ ಉಳಿಯಬಾರದು ಪ್ರಭು ಅಂತ ಬೇಡ್ಕೊಂತಾರೆ. ಅದಕ್ಕೆ ಶ್ರೀಹರಿ ಯಾವ ಭಕ್ತರು ನನ್ನನ್ನ ಪೂಜೆ ಮಾಡ್ತಾರೋ ಅವರು ನಿಮ್ಮನ್ನು ಕೂಡ ಪೂಜೆ ಮಾಡ್ತಾರೆ. ಭೂಲೋಕದಲ್ಲಿ ನನ್ನ ಬಂಟರಾಗಿ ಸದಾ ನೀವು ನೆಲೆಯಾಗಿ ಅಂತ ಜಯ ವಿಜಯರಿಗೆ ದೈವಾಂಶವನ್ನ ತುಂಬುತ್ತಾರೆ ಶ್ರೀಮನ್ನಾರಾಯಣ. ಆ ಜಯ ವಿಜಯರೇ ಕೆಂಚಣ್ಣ ಕರಿಯಣ್ಣ ಅನ್ನೋ ಈ ಇಬ್ಬರು ದೇವರು. ಶ್ರೀಹರಿಯನ್ನ ಪೂಜೆ ಮಾಡುವ ಎಷ್ಟೋ ಮನೆತನದವರು ಅವರ ಭಂಟರನ್ನು ಕೂಡ ಪೂಜೆ ಮಾಡ್ತಾರೆ. ಆ ಭಂಟರು ಇವರ ಮನೆಯನ್ನ ಕಾಯ್ತಾರೆ ಅನ್ನೋ ನಂಬಿಕೆ ಇದೆ. ಕೆಂಚಣ್ಣ ಕರಿಯಣ್ಣರಿಗೆ ಮಾಂಸಾಹಾರವನ್ನ ಕೊಟ್ಟು ಅವರನ್ನ ತೃಪ್ತಿ ಮಾಡ್ತಾರೆ. ಕರಾವಳಿಯ ಭಾಗದಲ್ಲಿ ಹೇಗೆ ದೈವ ಕೋಲಗಳ ಆಚರಣೆ ನಡೆಯುತ್ತೋ ಹಾಗೆಯೇ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕೆಂಚಣ್ಣ ಹಾಗೆ ಕರಿಯಣ್ಣರ ಹರಿಸೇವೆ ಆಚರಣೆ ನಡೀತಾ ಬರ್ತಿದೆ. ನೀವು ಈ ಹರಿಸೇವೆಯನ್ನ ನೋಡಿದಿರಾ? ಹಾಗಾದ್ರೆ ಹೇಳಿ ಗೋವಿಂದ ಗೋವಿಂದ.